ಕಾಲ ಇಲ್ಲಿ ಮೈಸೂರು ಜವಾಬ್ದಾರಿ ನಮಗೆ ಈ ಜವಾಬ್ದಾರಿ ಆಗಿದ ನಂತರ ಈ 9 ವರ್ಷ ಕಾಲನೂ ನಾನು ಜನರ ಜೊತೆ ಅವರ ಕಾರ್ಯಕ್ರಮದಲ್ಲಿ ಮತ್ತು ಅವರ ಕಷ್ಟ ಸುಖದ ಜೊತೆ ಇದ್ದಿದ್ದೀನಿ. ಅಲ್ಲಿ ಪಬ್ಲಿಕ್ಕಲ್ಲಿರೋ ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀನಿ. ಸೊ ಅವರು ನೀಡಿದಂಥ ಸ್ವಾಗತ ಮತ್ತು ನಮ್ಮನ್ನು ಒಂದು ಸಹೋದರ ಅಥವಾ ಒಂದು ಮಗ ಥರನೇ ನಮ್ಮ ಸ್ವಾಗತಿಸಿದ್ದಾರೆ. ಅದಕ್ಕಾಗಿ ನಾವು ನಿಜವಾಗ್ಲೂ ಚಿರಋಣಿಯಾಗಿದ್ವಿ. ಸೊ ಆ ಋಣವನ್ನು ತೀರಿಸಲು ಇವತ್ತು ಒಂದು ಅವಕಾಶ ಕೇಳೋದಕ್ಕೆ ಇವತ್ತು BJP ಮೂಲಕ ಅದು ನೀಡ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ. ಮತ್ತು ನಮ್ಮ ಮೈಸೂರಿನ ಅಭಿವೃದ್ಧಿಗಾಗಿ, ಮೈಸೂರಿನ ಸೇವೆಗಾಗಿ ಇವತ್ತು ಒಂದು ದೊಡ್ಡ ಒಂದು ಅವಕಾಶ ಸಿಕ್ಕಿದೆ. ಸೊ ಜನರಿಗೆ ಆ ಒಂದು ಅವಕಾಶ ನೀಡೋದಕ್ಕೆ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ ಕೂಡ ಗೆದ್ದಿದ್ದಂಥವ್ರು, ಅವರನ್ನು ಹೊರತುಪಡಿಸಿ ನಿಮಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ, ಏನನ್ಸುತ್ತೆ? ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ 2 ಟರ್ಮನ್ನು ಇವಾಗ ಪೂರೈಸಿದ್ದಾರೆ. ಅವರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಮೈಸೂರಿನ ಎಲ್ಲ ಸಮಾಜದಲ್ಲೂ ಎಲ್ಲ ಪಾತ್ರವಾಗಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಏನೇನು ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದುವರಿಯೋದು ಅನುಕೂಲ ಆಗುತ್ತೆ, ಅವರ ಸಹಕಾರ ಇದ್ದರೆ. ಹೇಳ್ತಾರೆ ಅಧಿಕೃತವಾಗಿ ನಾನು ಯಡಿಯೂರವರಿಗೆ ಸಹಕಾರ ಕೊಡ್ತೀನಿ ಅಂತೇಳಿ. ಆದರೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಒಂದಷ್ಟು ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು. ಅದು ಏನಾದರೂ ಒಳ ಇಟ್ಟು ಕೊಡುತ್ತೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ನಂದು ಅದು ಅನಿಸಲ್ಲ. ಬಟ್ ನಾನು ಹೇಳಿದ್ದೀನಿ, ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಭಾಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. 10 ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲನೂ ಮುಂದುವರಿಯೋ ಒಂದು ನಮ್ಮನ ಆಸೆನೂ ಕೂಡ. ನೀವೇನಾದರೂ ಮಾತಾಡಿದ್ರೆ, ಸಹಕಾರ ಕೇಳಿದ್ರೆ ಏನಾದರೂ ಮಾತಾಡಿ ಪ್ರತಾಪ್ ಸಿಂಹ ಅವ್ರ ಜೊತೆ ನಾನು ಯಾವಾಗಲೂ ಸಂಪರ್ಕದಲ್ಲಿದ್ದೀನಿ. ಅವರು ಎಲ್ಲ ಅವರ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅವರು ಬೆಂಬಲನೂ ನೀಡಿದ್ದಾರೆ. ಸರ್, ನನ್ನ ಪ್ರಶ್ನೆ, ಈಗ ಮೈಸೂರು ಮಹಾರಾಜರಿಗೆ ಅನಿವಾರ್ಯ ಆಗಿತ್ತಾ ಕಂಟೆಸ್ಟ್ ಮಾಡೋದು? ಇಲ್ಲ, ನಾನು ಇದು ಸುಮಾರು 1 ವರ್ಷದಿಂದ ಇಂಥ ಒಂದು ಮನಸ್ಸು ಈ ಕಡೆಗೆ ಬಂದಿತ್ತು. ಸಾರ್ವಜನಿಕ ಜೀವನದಿಂದ ನಿಜವಾದ ಒಂದು ಪದವಿ ಬರುತ್ತೆ ಸಮಾಜ ಸೇವೆಗಾಗಿ ಮತ್ತು ಅಭಿವೃದ್ಧಿಗಾಗಿ. ಸ್ಕೇಲ್ ದೊಡ್ಡದಾಗುತ್ತೆ. ವೈಯಕ್ತಿಕವಾದ ಜೀವನದಲ್ಲಿ ಒಂದಷ್ಟು ಮಾಡ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಅಧಿಕಾರ ಇದ್ದರೆ ನಾವು ಇನ್ನು ನಮ್ಮ ಅಭಿವೃದ್ಧಿ ಕೆಲಸಗಾಗಿ. ಪ್ರತಾಪ್ ಸಿಂಹ ಅವರು ಹೇಳಿರೋ ಪ್ರಕಾರ AC ರೂಮಲ್ಲಿ ಇದ್ರೆ ಆಗಲ್ಲ, ಇನ್ಮೇಲೆ ಪ್ರಜೆಗಳ ಜೊತೆ ಓಡಾಡಬೇಕಾಗುತ್ತೆ, ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಸಾರ್ವಜನಿಕ ಜೀವನದಲ್ಲಿ ಬಂದರೆ ನಾವು ಸಾರ್ವಜನಿಕರಾಗೆ ನಾವು ಹೋಗಬೇಕಾಗತ್ತೆ. ಪಬ್ಲಿಕ್ ಟಿವಿಯ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಎಲ್ಲ ಮಾಧ್ಯಮಗಳು ಸರ್, ಎಲ್ಲ ಮಾಧ್ಯಮಗಳು OBC ಅವರ ಮೀಸಲು ಕ್ಷೇತ್ರಕ್ಕೆ ಒಡೆಯರ್ ಬಂದಿರೋಂಥದ್ದು ಎಷ್ಟು ಸರಿ ಅಂತೇಳಿ ಮಾತಾಡ್ತಾ ಇದ್ರು. ನನ್ನ ಅದ್ರ ಬಗ್ಗೆ ಏನು ಕೇಳಿಲ್ಲ ಮಾತು. ಆದರೆ ನನಗೆ ಅವರ ನೇರವಾಗಿ ಅವರು ಸಂಪರ್ಕ ಮಾಡುವಾಗ ಅವರು ಎಲ್ಲನೂ ಒಳ್ಳೆಯ ಒಂದು ಸಂದೇಶ ನೀಡಿದ್ದು ಮತ್ತು ನಮ್ಮ ಬೆಂಬಲಕ್ಕಾಗಿ ಅವರು ನಿಂತಿದ್ದಾರೆ ಅಂತ ಹೇಳಿದರು. ನಾನು ಅದೇ ಅವರ ಸಂದೇಶ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸವಾಲುಗಳು ಇದೆ ಅಂತ ಅನ್ಸುತ್ತೆ ಸರ್. ಈಗ ಸವಾಲುಗಳು ಇದೆಯಾ? ಟಿಕೆಟ್ ಮಿಸ್ ಆಗಿರೋದ್ರಿಂದ ಆಕ್ರೋಶ ಇದೆ, ಸವಾಲುಗಳು ಇದೆ ಅಂತ ಅನ್ಸುತ್ತೆ ಚುನಾವಣೆಯಲ್ಲಿ? ಇಲ್ಲ, ಅದಂಥದ್ದೇನಿಲ್ಲ. ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಪಕ್ಷದಲ್ಲಿ ಮತ್ತು ನಮ್ಮ ಒಂದು ಸಾಮರ್ಥ್ಯದಲ್ಲಿ ಸಂಪೂರ್ಣವಾದ ವಿಶ್ವಾಸ ಇದೆ.